ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಚೇತನ್ ಹೂಗಾರ್. ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನ ನಿಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕಾಕ್ನಿಂದ ನಾಳೆ ಮೃತದೇಹ ಆಗುವಂತಹ ಸಾಧ್ಯತೆ ಇದೆ. ನಾಳೆ ಮಧ್ಯಾಹ್ನ ಮೃತದೇಹ ಆಗಮಿಸುವಂತಹ ನಿರೀಕ್ಷೆ ಇದೆ. ನಟ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನ ಅವರ ಮರಣೋತ್ತರ ಪರೀಕ್ಷೆ ಈಗಾಗಲೇ ಬ್ಯಾಂಕಾಕ್ನಲ್ಲಿ ಮುಗಿದಿದ್ದು, ಮೃತದೇಹವನ್ನು ನಾಳೆ ಮಧ್ಯಾಹ್ನ ಬೆಂಗಳೂರಿಗೆ ತರುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಈಗಾಗಲೇ ಸಾಕಷ್ಟು ಮುಗಿಲು ಮುಟ್ಟಿದೆ ಆಕ್ರಂದನ. ಅವರ ಸ್ನೇಹಿತರು, ಇನ್ನು ಸ್ಯಾಂಡಲ್ವುಡ್ನ ಅನೇಕರು ಕೂಡ ಕಂಬನಿಯನ್ನು ಮಿಡಿದಿದ್ದಾರೆ. ಅದೇ ರೀತಿಯಾಗಿ ರಾಜಕೀಯ ಗಣ್ಯರು ಕೂಡ ಕಂಬನಿಯನ್ನು ಮಿಡಿದಿದ್ದಾರೆ. ಈಗಾಗಲೇ ಬ್ಯಾಂಕಾಕ್ನಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಇನ್ನು ಸ್ಪಂದನ ಸಾವಿನ ಕುರಿತಂತೆ ಬ್ಯಾಂಕಾಕ್ ಪ್ರಕ್ರಿಯೆಗಳು ಕೂಡ ಮುಗಿಯೋದಕ್ಕೆ ಒಂದಿಷ್ಟು ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ಸೊ ಹಾಗಾಗಿ ನಾಳೆ ಮಧ್ಯಾಹ್ನ ಬೆಂಗಳೂರಿಗೆ ಮೃತದೇಹ ಬರುವಂತಹ ಸಾಧ್ಯತೆ ಇದೆ. ಅಲ್ಲಿನ ವಿದೇಶಿ ಪ್ರಕ್ರಿಯೆಗಳು ಮುಗಿದ ಬಳಿಕ ಮೃತದೇಹ ಕೊಡ್ತಾರೆ. ಸೊ ಅದಾದ ಬಳಿಕ ಬೆಂಗಳೂರಿಗೆ ಮೃತದೇಹವನ್ನು ತರಲಾಗುತ್ತೆ. ಚಿತ್ರರಂಗ, ರಾಜಕೀಯ ಎರಡಕ್ಕೂ ಕೂಡ ಆಪ್ತರಾಗಿದ್ರು ವಿಜಯ ರಾಘವೇಂದ್ರ ದಂಪತಿ. ಸ್ಪಂದನ ಅಕಾಲಿಕ ಮರಣಕ್ಕೆ ಎರಡೂ ಕ್ಷೇತ್ರದ ಗಣ್ಯರು ಕಂಬನಿಯನ್ನ ಮಿಡಿದಿದ್ದಾರೆ. ನಟ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನಾ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ. ಸ್ಪಂದನಾ ನಿಧನದಿಂದ ಆಘಾತವಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ರೆ, ಕುಟುಂಬಕ್ಕೆ ದೇವರು ನೋವು ಭರಿಸುವ ಶಕ್ತಿ ನೀಡಲಿ ಎಂದು ಮಾಜಿ ಸಿಎಂ ಯಡಿಯೂರಪ್ಪ ಟ್ವೀಟ್ ಮಾಡಿದ್ದಾರೆ. ಅಫಿನಿಟಿಗೆ ಹೋಗ್ಬೇಕಾದ್ರೆ ಪಾಪ ಹೆಣ್ಮಗಳು ಬರ್ತಿದ್ರು. ಅವ್ರ ತಂದೆ ಕೂಡ ಗೊತ್ತು, ಅವರ ಕುಟುಂಬ ಎಲ್ಲ ಕೂಡ ಗೊತ್ತು. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಷ್ಟು ಆರೋಗ್ಯಕರವಾಗಿದ್ದು ಈ ರೀತಿ ಆಗಿದೆ ಅಂತ ಕೇಳಿ ನಂಗೆ ಬಹಳ ಆಶ್ಚರ್ಯ ಆಯ್ತು. ಈಗ ತಾನೇ ನನ್ನ ಮನೆಯವರು ತಿಳಿಸಿದ್ರು ಹಿಂಗೆ ಆಗಿದೆ ಅಂತೇಳಿ ಮೆಸೇಜ್. ಭಗವಂತ ಯಾಕೆ ಈ ರೀತಿ ತೀರ್ಮಾನ ಮಾಡೋದು ಅರ್ಥ ಆಗ್ತಾ ಇಲ್ಲ. ಇವತ್ತು ಚಿಕ್ಕ ವಯಸ್ಸಿನಲ್ಲಿ ಇಂಥ ಸಾವು ಇವತ್ತು ಕುಟುಂಬದಲ್ಲೂ ಅತ್ಯಂತ ಆ ಸಾವಿನ ನೋವಿನಿಂದ ಹೊರಗೆ ಬರೋದು ಕಷ್ಟ. ಇವತ್ತು ಇಂಥ ಒಂದು ಆಘಾತಕಾರ ಸುದ್ದಿ ಎಲ್ರಿಗೂ ಒಂದು ರೀತಿಯ ನೋವು ಮಾಡಿರ್ತಕ್ಕಂಥದ್ದು. ಅಕಾಲಿಕವಾಗಿ ಸಾವನ್ನಪ್ಪಿದ್ದಾರೆ. ಬಹಳ ಕಿರು ವಯಸ್ಸು. ಅವರೇನು ಒಂದು ಪ್ರವಾಸಕ್ಕೆ ಹೋದಂತ ಈ ಸಂದರ್ಭದಲ್ಲಿ ದೈವವಶರಾಗಿದ್ದಾರೆ. ಈ ಒಂದು ನಂಬಲಿಕ್ಕೆ ಸಾಧ್ಯವಿಲ್ಲದಂತ ಈ ಒಂದು ಸಾವು ನಿಜಕ್ಕೂ ಬಹಳಷ್ಟು ದುಃಖವನ್ನ ನಮ್ಮೆಲ್ಲರಿಗೂ ತಂದಿರುವಂತದ್ದು. ಯಾವಾಗ್ಲೂ ಇವರಿಬ್ಬರನ್ನ ನೋಡುವಾಗೆಲ್ಲ ಆದರ್ಶ ದಂಪತಿಗಳು ಅಂತ ಹೇಳ್ತಿದ್ರು. ನಾನೀಗ ಒಳಗ್ ಹೋದಾಗ ಸ್ಪಂದನನ್ ತಾಯಿ ಹೇಳಿದ್ದು, ತನ್ನ ಮಗಳು ಹೋಗಿತ್ತಲ್ಲ, ರಾಘು ಹೇಗ್ ಬದುಕ್ತಾನೆ ಅಂತ, ವಿಜಯ ರಾಘವೇಂದ್ರ ಹೇಗ್ ಬದುಕ್ತಾನೆ, ಅವಳಿಲ್ದೆ ಅವ್ನು ಬದುಕಲ್ಲ, ಹೇಗಿರ್ತಾನೆ ಅಂತ ಆ ತಾಯಿ ಕನ್ಸನ್ನು ತೋರಿಸಿದ್ದಿದೆ ಅಲ್ಲ, ಕಳ್ಳ ಕತ್ತರಿಸಿದಂಗಾಗತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ ಲೈವ್ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಗಂಗಾಧರ್, ಈಗಾಗಲೇ ಅಲ್ಲಿ ಮರಣೋತ್ತರ ಪರೀಕ್ಷೆ ಕಂಪ್ಲೀಟ್ ಆಗಿದೆ, ಇನ್ನು ವಿದೇಶಿ ಪ್ರಕ್ರಿಯೆಗಳು ಬಾಕಿ ಇದೆ. ಸೊ ಅದಾದ ಬಳಿಕ ನಾಳೆ ಮಧ್ಯಾಹ್ನದವರೆಗೂ ಬೆಂಗಳೂರಿಗೆ ಮೃತದೇಹ ತರಲಾಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಸದ್ಯ ಏನೆಲ್ಲ ಆಗ್ತಾ ಇದೆ ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಎಸ್ ಚೇತನ್, ಒಂದು ಕಡೆ ಈಗ ಇನ್ನು ನಟ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನವರ ಒಂದು ಪ್ರಾರ್ಥಿತ ಶರೀರವನ್ನು ಅಲ್ಲಿಂದ ತರುವಂಥದ್ದು, ವಿದೇಶದಿಂದ ತರುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ. ಒಂದು ಕಡೆ ಅವರ ಮನೆಯಲ್ಲಿ ಈ ಒಂದು ಶಾಖದಿಂದ ಅವರೆಲ್ಲ ಒಂದು ಆತಂಕದಲ್ಲಿದ್ರೆ, ಮತ್ತೆ ವಿದೇಶದಿಂದ ಬೆಂಗಳೂರಿಗೆ ತರುವಂತಹ ಒಂದು ಪ್ರಕ್ರಿಯೆ ಇದೆ, ಅದೆಲ್ಲವೂ ಕೂಡ ಆ ಒಂದು ವಿಳಂಬ ಆಗ್ತಾ ಇರುವಂಥದ್ದು. ನಾಳೆ ಮಧ್ಯಾಹ್ನದ ವೇಳೆಗೆ ಬೆಂಗಳೂರಿಗೆ ಅವರ ಪಾರ್ಥಿವ ಶರೀರವನ್ನು ತರುವಂಥ ನಿಟ್ಟಿನಲ್ಲಿ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಆದರೆ ಪಾರ್ಥಿವ ಶರೀರವನ್ನು ತಂದಂತ ಸಂದರ್ಭದಲ್ಲಿ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಇಲ್ಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾಳೆ ಬೆಳಿಗ್ಗೆ ಅವರ ಕುಟುಂಬಸ್ಥರೇ ಅದ್ರ ಬಗ್ಗೆ ಸ್ಪಷ್ಟಪಡಿಸುವಂತದ್ದು, ಮತ್ತೆ ಜೊತೆಗೆ ಅಂತ್ಯಕ್ರಿಯೆಯನ್ನ ಎಲ್ಲಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರ ಕುಟುಂಬಸ್ಥರು ಚರ್ಚೆ ಮಾಡ್ತಾ ಇದ್ದು, ಅವರು ಅದ್ರ ಬಗ್ಗೆ ಒಂದು ಅಂತಿಮಗೊಳಿಸಬೇಕಾಗುತ್ತೆ. ಆದ್ರೆ ಎಲ್ಲ ಅಂದ್ರೆ ಬಂಟ್ವಾಳದಲ್ಲಿ ಬಹುತೇಕ ಅವರ ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆಯನ್ನ ಮಾಡ್ತಾರೆ ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಇನ್ನೂ ಕೂಡ ಅವರ ಕುಟುಂಬಸ್ಥರು ಇದ್ರ ಬಗ್ಗೆ ಸ್ಪಷ್ಟಪಡಿಸಿಲ್ಲ. ಒಂದು ಬೆಂಗಳೂರಿನಲ್ಲಿ ಅಥವಾ ಬಂಟ್ವಾಳದಲ್ಲಿ ಏನಾದ್ರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾಳೆ ಬೆಳಿಗ್ಗೆ ಈ ಎಲ್ಲಾ ಒಂದು ವಿಚಾರದ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ. ಜೊತೆಗೆ ನಾಳೆ ಮಧ್ಯಾಹ್ನದ ವೇಳೆಗೆ ಅವರ ಪಾರ್ಥಿವ ಶರೀರ ಬೆಂಗಳೂರಿಗೆ ಕರೆತರುವಂತ ನಿಟ್ಟಿನಲ್ಲಿ ಎಲ್ಲ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ. ಸದ್ಯಕ್ಕೆ ಈಗ ಅವರ ಒಂದು ಮರಣೋತ್ತರ ಪರೀಕ್ಷೆ ಈಗ ಮುಕ್ತಾಯ ಆಗಿರುವಂತದ್ದು. ಇನ್ನು ಉಳಿದ ಅಂದ್ರೆ ನಾಳೆ ಅಲ್ಲಿಂದ ತರುವಂತ ನಿಟ್ಟಿನಲ್ಲಿ ಬೇರೆ ವಿದೇಶಿಯ ಅಲ್ಲಿರುವಂತಹ ಒಂದು ಪ್ರಕ್ರಿಯೆಗಳಿದೆ, ಅದನ್ನು ಕೂಡ ನಡೀತಾ ಇದೆ ಅಂತ ಬಗ್ಗೆ ಈಗ ಸದ್ಯಕ್ಕೆ ಗಂಗಾಧರ್, ಈಗ ಇಲ್ಲಿಂದ ಯಾರ್ಯಾರು ಹೋಗಿದ್ದಾರೆ? ಯಾಕಂದ್ರೆ ವಿಜಯ ರಾಘವೇಂದ್ರ ಅವರು ಅಲ್ಲೇ ಇದ್ರು, ಸೊ ಹಾಗಾಗಿ ಅವ್ರು ಅಲ್ಲೇ ಹೋಗಿದ್ದಾರೆ. ಸೊ ಇಲ್ಲಿಂದ ಯಾರ್ಯಾರು ಹೋಗಿದ್ದಾರೆ ಮೃತದೇಹ ತರೋದಕ್ಕೆ? ಇನ್ನ ಅಲ್ಲಿ ವಿದೇಶಿ ಪ್ರಕ್ರಿಯೆಗಳಂದ್ರೆ ಏನೆಲ್ಲ ಇರುತ್ತೆ ಅಂತ?
ಎಸ್ ಚೇತನ್, ಪ್ರಮುಖವಾಗಿ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರವಾಗಿ ನಟ ವಿಜಯ ರಾಘವೇಂದ್ರ ಇದ್ದಾರೆ, ಅವರು ಮಾತ್ರ ಅಲ್ಲಿ ಹೋಗಿರುವಂತದ್ದು. ಬೇರೆ ಇಲ್ಲಿ ಬೆಂಗಳೂರಿಂದ ಕೇವಲ ಅವರ ಫ್ಯಾಮಿಲಿ ಮೆಂಬರ್ಸ್ ಹೋಗಿದ್ದಾರೆ ಅಂತ ಹೇಳಿ, ಏನು ಇವತ್ತು ಬೆಳಿಗ್ಗೆ ಫ್ಯಾಮಿಲಿ ಮೆಂಬರ್ಸ್ ಹೋಗಿದ್ದಾರೆ ಅಂತ ಹೇಳಿ. ಆದ್ರೆ ಇಲ್ಲಿ ಬೇರೆ ಅವರ ಫ್ರೆಂಡ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವರು ಎಲ್ಲರೂ ಕೂಡ ಇಲ್ಲೇ ಮನೆಯಲ್ಲಿದ್ದಾರೆ. ಅದನ್ನು ಹೊರತುಪಡಿಸಿ ಅವರ ವಿದೇಶದಲ್ಲಿ ಕೆಲ ಸ್ನೇಹಿತರು ಕೂಡ ಅಲ್ಲಿ ಇರುವಂತಹ ನಿಟ್ಟಿನಲ್ಲಿ ಅವರು ಕೂಡ ಅಲ್ಲಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಬೇಕಾದಂತ ಫಾರ್ಮಾಲಿಟೀಸ್ ಏನಿದೆ ಆ ಫಾರ್ಮಾಲಿಟಿಗೆ ಸಂಬಂಧಪಟ್ಟಂತೆ ಅವರೆಲ್ಲರೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಅಲ್ಲಿ ಅಂತೇಳಿ. ಸದ್ಯ ಬೆಂಗಳೂರಿಂದ ಯಾರು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಆದ್ರೆ ಕೆಲ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಫಾರಿನ್ ಅಲ್ಲಿ ಇದ್ಕೊಂಡಂತ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಕೆಲವರು ಯಾರೋ ಇಲ್ಲಿಂದ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ, ಆದ್ರೆ ಯಾರು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಇನ್ನುಳಿದಂತೆ ಏನು ಅಲ್ಲಿ ಫಾರಿನ್ ಇಂದ ಇಲ್ಲಿಗೆ ತರುವಂತ ನಿಟ್ಟಿನಲ್ಲಿ ಅಲ್ಲಿ ಕೆಲ ಫಾರ್ಮಾಲಿಟೀಸ್ ಏನಿರ್ತವೆ, ಹಾಸ್ಪಿಟಲ್ಗೆ ಅಲ್ಲಿ PM ಆದಂತ ಅಂದ್ರೆ PMಗೆ ಅಲ್ಲಿ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರಿಗೆ, ಸ್ಥಳೀಯ ಪೊಲೀಸರು ಕೂಡ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಸ್ಥಳೀಯ ಪೊಲೀಸರ ಮೂಲಕವಾಗಿ ಅಲ್ಲೆಲ್ಲ ಇದು ಮಾಡಬೇಕಾಗುತ್ತೆ. ಆದ್ರೆ ಈಗ ಈ ಒಂದು ಕೇಸ್ ವಿಚಾರವಾಗಿ ನೋಡೋದಾದ್ರೆ ಅಲ್ಲಿ ಈಗ ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಏನಿದ್ದಾರೆ ಅವರು ಇದರ ಒಂದು ಕೇಸ್ನ ಮಾಹಿತಿಯನ್ನ ತೆಗೆದುಕೊಂಡು ಅವರೇ ಮುಂದೆ ನಿಂತು ಎಲ್ಲ ಕೂಡ ಪ್ರಿಪರೇಷನ್ ಮಾಡ್ತಾ ಇರುವಂತದ್ದು. ಮತ್ತೆ ಅಲ್ಲಿನ ಫಾರ್ಮಾಲಿಟೀಸ್ ಬಗ್ಗೆ ಅಲ್ಲಿನ ಅಧಿಕಾರಿ ವರ್ಗ ಆಗಿರ್ಬೋದು, ಮತ್ತೆ ಅಲ್ಲಿನ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಒಂದು ಚರ್ಚೆಯನ್ನ ಮಾಡಿದ್ದಾರೆ. ಈಗ ಸದ್ಯ ಮರಣೋತ್ತರ ಪರೀಕ್ಷೆ ಇವತ್ತು ಮುಕ್ತಾಯ ಆಗಿದ್ದು ನಾಳೆ ಬಹುತೇಕ ಮಧ್ಯಾಹ್ನದ ವೇಳೆಗೆ ಬರುತ್ತೆ ಅಂತೇಳಿ. ಆ ಬಗ್ಗೆ ಈಗ ಮುಖ್ಯಮಂತ್ರಿಗಳು ಕೂಡ ಮತ್ತೆ ಸರ್ಕಾರದ ವತಿಯಿಂದಲೂ ಕೂಡ ಮತ್ತೆ ಕೇಂದ್ರ ಸರ್ಕಾರದ ವತಿಯಿಂದಲೂ ಕೂಡ ಅಲ್ಲಿನ ದೇಶದ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಮಾತನಾಡುವ ಹಿನ್ನೆಲೆಯಲ್ಲಿ ಅದು ಬಹುಬೇಗ ಪ್ರಕ್ರಿಯೆಗೆ ಮುಗ್ತಾರೆ. ಬೇರೆ ವಿಚಾರದಲ್ಲಿ ಬೇರೆಯವರ ಆ ಸಂದರ್ಭದಲ್ಲಿ ಆಗಿದ್ದರೆ ಅದು ಇನ್ನೂ ಕೂಡ ವಿಳಂಬ ಆಗ್ತಾ ಇದ್ದು. ಆದ್ರೆ ಈಗ ಇದು ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ಸಂಬಂಧಪಟ್ಟಂತ ವಿದೇಶಾಂಗ ಸಚಿವರೇ ಇದರಲ್ಲಿ ಖುದ್ದಾಗಿ ಎಂಟ್ರಿ ಆಗಿರೋದ್ರಿಂದ ಈ ಒಂದು ಪ್ರಕ್ರಿಯೆಗಳೇನಿದೆ ಬೇಗ ಅದು ನಡೀತಾ ಇರುವಂತದ್ದು. ಸದ್ಯ ಬಹುತೇಕ ಇವತ್ತು ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ಮತ್ತೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಬೇಗ ಇಮಿಡಿಯೇಟ್ಲಿ ಅದು ಪ್ರಕ್ರಿಯೆಗಳನ್ನ ನಡೆಸುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದ್ದಾರೆ. ನಾಳೆ ಬಹುತೇಕ ನಾಳೆ ಮಧ್ಯಾಹ್ನದ ವೇಳೆಗೆ ಇಲ್ಲಿಗೆ ಪಾರ್ಥಿವ ಶರೀರವತ್ತ ನೀಡುವ ನಿಟ್ಟಿನಲ್ಲಿ ಎಲ್ಲ ಕೂಡ ಕೆಲಸಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಹದಿಹರಿದ ಹೃದಯದಲ್ಲಿ ಹುಟ್ಟಿದ ನವಿರಾದ ಭಾವಕ್ಕೆ ಪ್ರೀತಿ ಅನ್ನೋ ಹೆಸರಿಟ್ಟು ರಾಘು ಲವ್ ಸ್ಪಂದನ ಇಂದ ವಿಜಯ್ ರಾಘವೇಂದ್ರ ವೆಟ್ ಸ್ಪಂದನ ಆಗೋತನದ್ದು ಸುಮಧುರ ಪ್ರೇಮ ಕತೆ. ಮದುವೆ ಆಗುವವರೆಗೂ ಪ್ರೇಮಿಗಳು, ಅದಾದ್ಮೇಲೆ ಗಂಡ ಹೆಂಡತಿ ಸಂಸಾರ ತಾಪತ್ರಯ ಅನ್ನೋದಕ್ಕೆ ತದ್ವಿರುದ್ಧವಾಗಿತ್ತು ಈ ಜೋಡಿ. ನೀನೇ ಬೇಕು ಎಂದು ಹಂಬಲಿಸಿತ್ತು ರಾಘುಮನ. ಚಿನ್ನಾರಿ ಮುತ್ತನನ್ನು ಬಿಟ್ಟು ಹೋದ ಸೈಲೆಂಟ್ ಸುಂದರಿ. ಬಾಲಿವುಡ್ನ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ಸ್ಪಂದನಾ ಲವ್ ಸ್ಟೋರಿ ಬಲು ಫೇಮಸ್. ಈ ಜೋಡಿಯ ದಾಂಪತ್ಯ ಜೀವನ ಬರೋಬ್ಬರಿ 16 ವರ್ಷ ಸಾಗಿತ್ತು. ಆದರೆ ದಾಂಪತ್ಯ ಗೀತೆಯ ಸುಖ ಜೀವನದಲ್ಲಿ ಸ್ಪಂದನಾ ಹೃದಯ ಸ್ಪಂದಿಸದೆ ಎದ್ದು ಹೋಗಿದ್ದಾರೆ. ಸ್ಪಂದನಾ ಪೊಲೀಸ್ ಆಫೀಸರ್ BK ಶಿವರಾಮ್ ಮಗಳು ಎನ್ನುವ ಕಲ್ಪನೆನೂ ಇರಲಿಲ್ಲ. ಆದರೂ ನೋಡಿದ ಕ್ಷಣ ಆ ಸೈಲೆಂಟ್ ಸುಂದರಿಯ ಮೇಲೆ ವಿಜಯ್ ರಾಘವೇಂದ್ರಗೆ ಲವ್ ಆಗಿತ್ತು. ಹೃದಯಕ್ಕೆ ನೀನೇ ಬೇಕು ಅನ್ನುವ ಹಂಬಲವೂ ಶುರುವಾಗಿತ್ತು. ಆದ್ದರಿಂದ ಮನೆಗೆ ಬಂದವರೇ ಅಪ್ಪನಿಗೆ ಹೇಳಿದ್ರು. ಸ್ಪಂದನಾ ಮನೆಗೆ ಪ್ರಪೋಸಲ್ ಹೋಗಿ ರಾಘವೇಂದ್ರ ಮನೆಯಿಂದ ಮದುವೆ ಪ್ರಸ್ತಾಪ ಬಂದಾಗ BK ಶಿವರಾಮ್ ಬೇಸರ ಮಾಡಿಕೊಳ್ಳಲಿಲ್ಲ. ಒಳ್ಳೆ ಮನೆತನ, ಒಳ್ಳೆ ಹುಡುಗ, ಈತನಿಗೆ ಮಗಳನ್ನ ಕೊಡಬಹುದು ಅಂತಲೇ ಡಿಸೈಡ್ ಮಾಡಿದ್ರು. ಪ್ರೀತಿಗೆ ಮದುವೆಯ ಮುದ್ರೆ ಬೀಳಲು ಜಾಸ್ತಿ ಸಮಯ ಬೇಕಾಗಲಿಲ್ಲ. 2007ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ವಿಜಯ್ ಸ್ಪಂದನಾ ಜೋಡಿ ಹೆಚ್ಚು ಕಡಿಮೆ 16 ವರ್ಷ ಯಶಸ್ವಿ ಜೀವನ ಸಾಗಿಸಿದ್ರು. ಈ ನಡುವೆ 2 ಮಕ್ಕಳು ಕೂಡ ಆದ್ರು. ಬಿಗ್ ಬಾಸ್ನಲ್ಲಿ ವಿಜಯ್ ರಾಘವೇಂದ್ರ ವಿನ್ ಕೂಡ ಆದ್ರು. ಈ ಖುಷಿಯನ್ನ ಮನದಲ್ಲಿಯೇ ಎಂಜಾಯ್ ಮಾಡಿದ್ದ ಸ್ಪಂದನಾ ಯಾವಾಗಲೂ ಸೈಲೆಂಟ್ ಆಗಿಯೇ ಇದ್ರು. ಈಗಲೂ ಸೈಲೆಂಟ್. ಇನ್ನು ನಟ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನಾ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಜೊತೆ ಮಾತನಾಡಿದ ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ CN ಮಂಜುನಾಥ್ ಹೃದಯಾಘಾತದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. 50 ವರ್ಷದೊಳಗಿನ ಮಹಿಳೆಯರಲ್ಲಿ ಹೃದಯಾಘಾತ ಇರಲೇ ಇಲ್ಲ. ಆದರೆ ಇದೀಗ ಚಿಕ್ಕ ವಯಸ್ಸಿನ ಮಹಿಳೆಯರಲ್ಲೇ ಹೃದಯಾಘಾತ ಹೆಚ್ಚುತ್ತಾ ಇದೆ. ಕೊರೋನಾ ಪರಿಣಾಮ ಹಾಗೂ ಅತಿಯಾದ ಡಯಟ್ ಕೂಡ ಹೃದಯಾಘಾತಕ್ಕೆ ಕಾರಣ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದು ಸಮಸ್ಯೆ ಇರೋದು ಏನು ಅಂದ್ರೆ, ಸಾಮಾನ್ಯವಾಗಿ ಹಿಂದೆ ಎಲ್ಲ ಒಂದು 30-40 ವರ್ಷದಿಂದ 50 ವರ್ಷದಿಂದ ಕೆಳಗೆ ಇರತಕ್ಕಂಥ 50 ವರ್ಷಕ್ಕಿಂತ ಕಿರಿಯ ಹೆಂಗಸರಲ್ಲಿ, ಮಹಿಳೆಯರಲ್ಲಿ ಹೃದಯಾಘಾತ ಬಹಳ ಅಪರೂಪ ಆಗಿತ್ತು. ಇವಾಗ ನಮ್ಮ ಈ ಸ್ಟಡಿನಲ್ಲಿ ಏನಾಯಿತು, ಈ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತದ ಗುಂಪಿನಲ್ಲಿ 8% ಮಹಿಳೆಯರಿದ್ದಾರೆ. ಇದರಲ್ಲಿ 29 ವರ್ಷದ ವೈದ್ಯರಿದ್ದಾರೆ, 23 ವರ್ಷದ ಇಂಜಿನಿಯರ್ ಇದ್ದಾರೆ, ಮತ್ತು 30 ವರ್ಷದ ಒಂದು ಸಾಫ್ಟ್ವೇರ್ CEO ಇದ್ದಾರೆ, 19 ವರ್ಷದ ಕೂಲಿ ಕಾರ್ಮಿಕ ಮಹಿಳೆ ಇದ್ದಾರೆ. ಸೊ ಹೀಗಾಗಿ ಇವತ್ತು ಮಹಿಳೆಯರಲ್ಲೂ ಕೂಡ ಹೃದಯಾಘಾತ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ.
ಕಳೆದ 15 ವರ್ಷದಲ್ಲಿ ನಾವು ಮಾಹಿತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಹೃದಯಘಾತದ ಪ್ರಮಾಣ 22% ಜಾಸ್ತಿ ಆಗಿದೆ. ಅದರಿಂದ ಇವತ್ತು ಯುವಕರು ಮತ್ತು ಮಧ್ಯಮ ವಯಸ್ಕರಲ್ಲಿ ಹೃದಯಘಾತದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಇದು ಬಹಳ ನೋವಿನ ಸಂಗತಿ ಮತ್ತು ಆತಂಕ ಕೂಡ ಆಗ್ತಾ ಇದೆ. ಇವಾಗ ಸ್ಪಂದನ ಅವರ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಕೋವಿಡ್ ಬರೋದಕ್ಕೆ ಮೊದಲೇ ಕೂಡ ಈ ಹೃದಯಘಾತದ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತಾ ಇದೆ. ಕೋವಿಡ್ ಬಂದ ನಂತರ ಈ ಹೃದಯಘಾತದ ಈ ಪ್ರಮಾಣ ಬಹುಶಃ 3-5% ಜಾಸ್ತಿ ಆಗಿದೆ. ಸೊ ಕೋವಿಡ್ ಕಾಂಟ್ರಿಬ್ಯೂಷನ್ ಫಾರ್ ಹಾರ್ಟ್ ಅಟ್ಯಾಕ್ ಈಸ್ ಅರೌಂಡ್ 3-5%. ಅಂದರೆ ಕೋವಿಡ್ ಬಂದಂತ ನಂತರ ಇದರ ಎಫೆಕ್ಟು ಸಾಮಾನ್ಯವಾಗಿ 1 ವರ್ಷದಲ್ಲಿ ಬರಬೇಕು. ಯಾಕೆಂದರೆ ಈ ಕೋವಿಡ್ ಆಗಲೇ ಹೋಗಿ 2 ವರ್ಷ ಆಯಿತು. ನಂತರ ಇನ್ನೊಂದು ಜನರಲ್ಲಿ ಸಂಶಯ ಮತ್ತು ಒಂದು ಅಪನಂಬಿಕೆ ಏನಿತ್ತು ಅಂದರೆ ಕೋವಿಡ್ ವ್ಯಾಕ್ಸಿನ್ನಿಂದ ಏನಾದರೂ ಬರ್ಬೋದಾ ಅಂತ. ಸೊ ಇದರಲ್ಲೂ ಕೂಡ ಒಂದು ಮಾಹಿತಿ ಇದೆ. ನೀವು 10 ಲಕ್ಷ ಜನರಿಗೆ ಕೋವಿಡ್ ವ್ಯಾಕ್ಸಿನ್ ಕೊಟ್ಟರೆ 10 ಲಕ್ಷ ಜನರಿಗೆ ಕೋವಿಡ್ ವ್ಯಾಕ್ಸಿನ್ ಕೊಟ್ಟರೆ 6-7 ಜನರಿಗೆ ಇದು ಹೃದಯಘಾತ ಆಗುವ ಸಾಧ್ಯತೆ ಇದೆ. ಅಂದರೆ ಕೋವಿಡ್ ವ್ಯಾಕ್ಸಿನ್ ಕೂಡ ಈಗ ತೆಗೆದುಕೊಂಡು 2 ವರ್ಷ ಆಗಿದೆ. ಸೊ ಇವತ್ತು ಬದಲಾದ ಜೀವನ ಶೈಲಿ ಮತ್ತು ಬದಲಾದ ಆಹಾರ ಪದ್ಧತಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ಬಹಳ ಮುಖ್ಯವಾದದ್ದು ಒಂದು ಈ ಒತ್ತಡ. ಇವತ್ತು ಒತ್ತಡ ಅನ್ನೋದು ಒಂದು ಹೊಸ ತಂಬಾಕಿಗೆ ಹೋಲಿಕೆ ಆಗ್ತಾ ಇದೆ. ಒತ್ತಡ ಅನ್ನೋದು ಒಂದು ಹೊಸ ಸಿಗರೇಟು ಸೇದಿದಷ್ಟು ದುಷ್ಪರಿಣಾಮ ಒತ್ತಡಗಳು. ಅದರಿಂದ ನಂತರ ಇನ್ನೊಂದು ಅಂಶ ಗಣನೆಗೆ ತರಬೇಕು ಅಂದರೆ ಇದು ಎಕ್ಸರ್ಸೈಸ್ ಕೂಡ ಅಷ್ಟೇ. ಅತಿರೇಕದ ಎಕ್ಸರ್ಸೈಸು, ಇತಿಮಿತಿಯಲ್ಲಿ ಇರಬೇಕು ಎಕ್ಸರ್ಸೈಸು. ನಮ್ಮಲ್ಲಿ ಏನಾಗಿದೆ, ನಾವು ಬಹಳ ಅತಿ ಉತ್ಸಾಹದಿಂದ ಏನು ಮಾಡ್ತಾರೆ, ನಾನು ಒಂದು 6 ತಿಂಗಳಲ್ಲೇ 15 kg 20 kg ಸಣ್ಣ ಆಗಬೇಕು, ತೂಕ ಇಳಿಸ್ಬೇಕು ಅನ್ನುವ ಆ ಅತಿ ಉತ್ಸಾಹದಲ್ಲಿ ಅತಿರೇಕದ ಈ ವ್ಯಾಯಾಮ ಕೂಡ ಒಂದು ಸ್ವಲ್ಪ ಅಪಾಯನೇ ಅಂತ ನಾವು ಹೇಳಬೇಕಾಗುತ್ತೆ. ಇನ್ನು ಕಾಲೇಜು ವಿದ್ಯಾರ್ಥಿಗಳಲ್ಲಿ ನಾವು ನೋಡಿದ್ದೇವೆ 20-25 ವರ್ಷ ಆಗ್ಬೋದು, 20-30 ವರ್ಷದ ವಯೋಮಿತಿಯಲ್ಲಿರ್ತಕ್ಕಂಥ ಕೆಲವು ಕಾಲೇಜುಗಳ ವಿದ್ಯಾರ್ಥಿಗಳು ಈ ನಾರ್ಕೋಟಿಕ್ ಡ್ರಗ್ಸ್ ಮಾದಕ ವಸ್ತುಗಳ ಸೇವನೆ ಕೂಡ ಒಂದು ಕಾರಣ ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲೂ ಕೋಕೇನ್ ಆಗ್ಬೋದು, ಮಾರಿಜೋನಾ ಆಗ್ಬೋದು ಅಥವಾ ಗಾಂಜಾ ಆಗ್ಬೋದು, ಇವೆಲ್ಲ. ಸೊ ಹೀಗಾಗಿ ಹಲವಾರು ಕಾರಣಗಳಿಂದ ಇದಾಗುತ್ತೆ. ಹೆಣ್ಣು ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವರು ಕೂಡ ಗಂಡಸರಂತೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೂ ಒತ್ತಡ ಜಾಸ್ತಿ ಆಗಿದೆ. POCD ಅಂದರೆ ಪಾಲಿಸಿಸ್ಟಿಕ್ ಓವರಿ ಡಿಸೀಸ್ ಆಗ್ಬೋದು, ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ಗೆ ಹಾರ್ಮೋನ್ಸ್ ತಗೊತಾ ಇದ್ರೆ ಆ ಹಾರ್ಮೋನ್ಸಿಂದನೂ ಕೂಡ ಈ ಹೃದಯದ ರಕ್ತನಾಳಗಳಿಗೆ ಸಮಸ್ಯೆ ಆಗ್ಬೋದು. ಸೊ 2 ಥರ ಸ್ಟ್ರೆಸ್ ಇದೆ. ಒಂದು ಹಲವಾರು ತಿಂಗಳು ಹಲವಾರು ವರ್ಷಗಳ ಸ್ಟ್ರೆಸ್ ಅಂತ ಇರುತ್ತೆ, ಅದು ಒಂಥರ. ಇನ್ನೊಂದು ಅಕ್ಯೂಟ್ ಸ್ಟ್ರೆಸ್. ಈಗ ಏನಾದರೂ ಮನೆಯಲ್ಲಿ ಯಾರಾದರೂ ಪರಿಚಯ ಇದ್ದ ಅವರ ಕಿತ್ತಂಡ್ಕಿನ್ ಅವರ ಸಂಬಂಧಿಕರು ಅಥವಾ ಕುಟುಂಬ ಸದಸ್ಯರು ಹಠಾತ್ ನಿಧನ ಆದರೆ ಅದು ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅದು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಫೇಲ್ಯೂರ್ ಆಗಿ ಡೆತ್ ಆಗೋದೆಲ್ಲ ನೋಡಿದ್ದೇವೆ. ಬ್ರೋಕನ್ ಹಾರ್ಟ್ ನಾನು ನೋಡಿದ್ದೇವೆ. ಅವರ ಗಂಡ ಟ್ರೀಟ್ಮೆಂಟ್ ತಗೋತಿದ್ದಾರೆ, ICUನಲ್ಲಿ ಸೀರಿಯಸ್ ಆಗಿದೆ, ಇಲ್ಲ ಬದುಕೋದಿಲ್ಲ ಅಂತ ಹೇಳಿದಾಗ ಅವರ ಹೆಂಡತಿ ಕೆಲವರು ಅಲ್ಲೇ ಕೊಲ್ಯಾಪ್ಸ್ ಆಗಿದ್ದಾರೆ. ನಾವು ಅವ್ರ ಮುಖದ ಮೇಲೆ ನೀರು ಸಿಂಪಡಿಸಿದ್ವಿ, ಕೆಲವರು ಎದ್ದೇ ಇಲ್ಲ ಮೇಲೆ. ಸೊ ಅವ್ರನ್ನ ರಿವೈವ್ ಮಾಡಿದ್ದೀವಿ ಕೆಲವರು. ಸೊ ಈ ರೀತಿ ಅಕ್ಯೂಟ್ ಸ್ಟ್ರೆಸ್ಸು ಕೂಡ ಬಹಳ ಮುಖ್ಯವಾದದ್ದು. ನಂತರ ಕ್ರಾನಿಕ್ ಸ್ಟ್ರೆಸ್ ಅಂದರೆ ವರ್ಷಾನುಗಟ್ಟಲೆ ಇರತಕ್ಕಂಥ ಈ ಒತ್ತಡಗಳು ಏನಾಗುತ್ತೆ ಅಂಥವ್ರಿಗೆ ಹಾರ್ಟ್ ರೇಟು ಸ್ವಲ್ಪ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರು ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಸ್ಟ್ರೆಸ್ಸು ಕೂಡ ಬಹಳ ಮುಖ್ಯವಾದದ್ದು. ನಂತರ ಇತ್ತೀಚಿನ ದಿನಗಳಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ.